ಯಾವ ಡಿಕೆನೂ ಇಡ ಚಪ್ಪಲಿ ಹೊಡಿಬೇಡಿ, ಏನು ಮಾಡ್ಬೇಡಿ, ಸಾಕು. ಇದ್ದಿನ ಕಿತ್ತಿದ್ರೆ ಸಾಕು. ಆಮೇಲೆ ಸುಮ್ಮನೆ ಒಂದು ವೇಳೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೆ, ನನ್ನೆಲ್ಲ ಸಹೋದರರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರೇ, ಸ್ನೇಹಿತರೆ, ಇದೊಂದು ದೊಡ್ಡವರಿಯ ಇತಿಹಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡಾವಳಿ ಕೆಂಪೇಗೌಡರ ಮಗ ಡಿ.ಕೆ. ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಗೌರವ ನನಗೆ ಅಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡವಳ್ಳಿ ಮತ್ತು ಉಳಿಯಂಬಲ್ಲಿ ಹೋಬಳಿ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು 85ರಿಂದ ವಿಧಾನಸಭೆಗೆ ನಿಂತಾಗ, ತಿರುಗಾ ಜಿಲ್ಲಾ ಪಂಚಾಯತಿ ನಿಂತಾಗ, ಇವತ್ತು ನಮ್ಮ ಡಿ.ಕೆ. ಶಿವಲಿಂಗೇಗೌಡರು ಇಲ್ಲ, ಪುರಸಭೆಗೌಡರು ಇಲ್ಲ, ಬರೇಗೌಡರು ಇಲ್ಲ, ನಮ್ಮ ದೇವರೂಪೇಗಿ, ನಮ್ಮ ಸೋಮರಾಜು ಇಲ್ಲ, ಕರಿಯಪ್ಪ ಇಲ್ಲ, ಅನೇಕ ಹಿರಿಯರೆಲ್ಲ ಇವತ್ತು ಇಲ್ಲೇ ಇರ್ಬೋದು. ಆಗ ಎಲ್ಲ ಕೂಡ ತ್ಯಾಗವನ್ನು ಮಾಡಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡಿ ನಿಮ್ಮನ್ನೆಲ್ಲ ಒಟ್ಟು ನಿಂತ್ಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಈ ಡಿ.ಕೆ. ಶಿವಕುಮಾರ್ ನಮ್ಮ ಮನೆ ಮಗ ಅಂತೇಳಿ ನೀವೆಲ್ಲ ನನಗೆ ಸಾಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇದು ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾವಿದ್ರು ಕೂಡ ನಿಮ್ಮ ಊರಿನ ಮಗ ಈ ಡಿ.ಕೆ. ಶಿವಕುಮಾರ್ ಯಾರು ಕೂಡ ಮನೆಗೆ ಹೋಗ್ತೀವಿ. ಈಗಾಗಲೇ ಸುರೇಶ್ ಅವರಿಗೆ ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮಗೆ ಗೊತ್ತಿತ್ತು ಈ ಡಿ.ಕೆ. ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಊರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆ ಗೌರವಕ್ಕೆ ಧಕ್ಕೆಯನ್ನು ತರುವಂತ ಕೆಲಸ ಮಾಡಲಿಲ್ಲ. ಆದರೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಯಿತು. ಆದರೂ ನೀವು ಪ್ರಾರ್ಥನೆ ಮಾಡಿದ್ರಿ, ನೀವು ಹರಕೆ ಕಟ್ಕೊಂಡ್ರಿ, ನೀವು ಹೋರಾಟವನ್ನು ಮಾಡಿದ್ರಿ, ನನಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಂದು ಮನೆಯವರು ಕೂಡ ಬಯಸಿ ನನ್ನನ್ನ ಕಳೆದ ಚುನಾವಣೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಅಧಿಕಾರ ಪಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ರಿ. ನನಗೆ ಅಧಿಕಾರ ಸಿಕ್ತು. 136 ಜನ ಆಯ್ಕೆ ಆಯ್ತು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು, ಸಿದ್ದರಾಮಯ್ಯರು ಮತ್ತು ಅನೇಕ ಎಲ್ಲ ಮುಖಂಡರೆಲ್ಲ ಒಟ್ಟು ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕದಿಂದ ಏನು ನಾವು ಮಾಡಿಕೊಟ್ಟಿದ್ದೇವೆ, ನುಡಿದಂತೆ ನಡೀಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ ಇವತ್ತು ನೀವು ಡಿ.ಕೆ. ಅಂತ ಹೇಳ್ತೀರಿ. ಡಿ.ಕೆ. ಅಂದ್ರೆ ಯಾರು? ದೊಡ್ಡಾವಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಟಿವಿ ನೋಡ್ತಾ ಇದ್ದೆ ಒಂದು 4-5 ದಿನದಲ್ಲಿ. ಎಲ್ಲ ಮಾಧ್ಯಮದವರೆಲ್ಲ ನಮ್ಮ ಊರಲ್ಲಿ ಬಂದು ಹೆಣ್ಮಕ್ಳಿಗೆ, ಅಂಗಡಿಯವರಿಗೆ, ಯುವಕರಿಗೆಲ್ಲ ಕೂಡ ಕೇಳ್ತಾ ಇದ್ರು, ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲ ಇಡೀ ಹೋಬಳಿ ಜನ ಒಂದು ಆಶೀರ್ವಾದ ಮಾಡಲಿಕ್ಕೆ ತಾವು ಬಂದಿದ್ದೀರಲ್ಲ, ನಾನು ಎಷ್ಟು ಧನ್ಯ, ಎಷ್ಟು ಪುಣ್ಯವಂತ, ಎಷ್ಟು ಭಾಗ್ಯವಂತ ಅನ್ನೋದಕ್ಕೆ ಆ ಭಾಗ್ಯವಂತದ ಶಕ್ತಿ ನಾನೊಬ್ಬ ಮಾತ್ರ ಅಲ್ಲ, ನಿಮಗೂ ಆ ಶಕ್ತಿ ದೊರಕಬೇಕು, ನಿಮಗೂ ಸಿಗಬೇಕು, ನಿಮ್ಮ ಹೆಸರು, ನಿಮ್ಮ ಗೌರವವನ್ನು ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಂದ್ರೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನಮಸ್ಕಾರ ಹೇಳಲಿಕ್ಕೆ ಬಂದಿದ್ದೇನೆ. ನೀವು ಕೊಟ್ಟಂತ ಶಕ್ತಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆ ಇಟ್ಟಿದ್ದೇನೆ.
ಪ್ರತಿ ಕಷ್ಟದಲ್ಲೂ ನನ್ನ ಜೊತೆ ಇದ್ದೀರಿ, ಪ್ರತಿ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಕೂಡ ಬಿಜೆಪಿಯವರು ಕಳೆದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಚಕ್ರು ಇಲ್ಲ, ಪಕ್ರು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜನತಾದಳ ಬಿಜೆಪಿ ಯಾರೇ ಇರಲಿ ಅವ್ರು ಹೇಳ್ತಾ ಇದ್ದೀನಿ, ನನ್ನ ಮನೆ ಮಕ್ಕಳು, ನನ್ನ ಕುಟುಂಬದ ಮಕ್ಕಳು ಎಲ್ಲರೂ ಕೂಡ ಸೇರಿದೆ. ಇವತ್ತು ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಇವತ್ತು ನನ್ನ ತರತ್ತು ನನಗೆ ಆದಂತಹ ಸಮಸ್ಯೆಯಿಂದ ಜನ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಏನು ನಮ್ಮ ಶಾಲೆ ಇದೆ, ಆ ಶಾಲೆಗೆ ನನ್ನ ಸ್ವಂತ ಜಮೀನನ್ನು ಕೊಟ್ಟು ಏನು ಆಸ್ತಿಯನ್ನು ನಾವು ಬಿಟ್ಟಿದ್ದೇವೆ ಅದಕ್ಕೂ ಕೂಡ ಇದ್ದಿದ್ದಂತೆ ನಮ್ಮ ವರ್ಷದಿಂದ ಜಮೀನನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ, ನನಗೆ ಯಾವುದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಅದೇ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಷರ ಆಶಯ ಆರೋಗ್ಯ ಇವೆಲ್ಲ ಕೂಡ ಕಾಪಾಡಬೇಕು. ಅದಕ್ಕೆ ಕನಕಪುರದಲ್ಲಿ ಯಾರು ಕೂಡ ಮುಂದಕ್ಕೆ ಬೆಂಗಳೂರು ಹೋಗಬಾರದು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಿ ಕನಕಪುರದಲ್ಲಿ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಒಂದು ಮೆಡಿಕಲ್ ಕಾಲೇಜು ಮತ್ತು 800 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು. ಕೊನೆಯಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಋಣ ತೀರಿಸಬೇಕು. ಭೀಷ್ಮ ಧರ್ಮರಾಯಗಳು ಮಾತಾಡ್ತಾನೆ, ನೀ ಋಣವನ್ನು ತೀರಿಸಬೇಕಾದ್ರೆ ತಂದೆ ತಾಯಿ ಋಣ, ಗುರುದೇವ ಋಣ, ದೇವರ ಋಣ, ಸಮಾಜದ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕು ಅಂತೇಳಿ. ಹಾಗೆ ಈ ಊರಿನಲ್ಲಿ ಎಷ್ಟು ದೇವಾಲಯಗಳಿದೆ, ಎಷ್ಟು ಶಿಕ್ಷಣ ಇದೆ. ಈ ಊರು ನೀವೆಲ್ಲ ಎಷ್ಟೋ ಜನ ಹಿರಿಯಿದ್ದೀರಿ. ಈ ಊರು ಹೆಂಗಿತ್ತು ಈಗ ಹಂಗಿದೆ. ಇವತ್ತು ಟೌನ್ಗಿಂತ ಯಾವ ಕಡಿಮೆ ಕೂಡ ಇಲ್ಲ. ಕುಡಿಯೋ ನೀರು ಇರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ವ್ಯವಸ್ಥೆ ಕೂಡ ಏನೆಲ್ಲ ಬೇಕು ಆ ವ್ಯವಸ್ಥೆಯೆಲ್ಲ ಕೂಡ ಈಗಾಗಲೇ ನಾನು ಮಾಡಿಕೊಟ್ಟಿದ್ದೇನೆ. ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು, ನಾನು ಒಂದು ಅಂತ ಹೇಳಂಗಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಬದುಕನ್ನ ಹಸಿರು ಮಾಡ್ಲಿಕ್ಕೆ ಇವತ್ತು ಕನಕಪುರ ರೋಡ್ ಕೆಲವೆಲ್ಲ ಬೇಜಾರಾಗಿರ್ಬೋದು, ಆದ್ರೆ ರೋಡ್ ಅಗಲೀಕರಣ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಮೌಲ್ಯ ಎಷ್ಟು ಜಾಸ್ತಿ ಆಯ್ತು. ಇದು ಬೆಂಗಳೂರು ನಗರಕ್ಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ತಿದ್ದೇನೆ. ನಾವೆಲ್ಲ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಇತ್ತು. ಆಮೇಲೆ ಕುಮಾರಸ್ವಾಮಿ ಬಂದಾಗ ಅದನ್ನ ರಾಮನಗರ ಅಂತ ಸೇರಿಸಿದ್ರು. ಇದು ನಮ್ಮ ಹಕ್ಕು. ಈ ಡಿ ಕೆ ಶಿವಕುಮಾರ್ ಅಂತ ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ತಂದೆ ಹೆಸರು ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ಹೆಸರು ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ಅದು ನಮ್ಮ ಹುಟ್ಟು ಜಿಲ್ಲೆ, ಬೆಂಗಳೂರು ಜಿಲ್ಲೆ. ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ನಿಮ್ಗೆಲ್ಲರೂ ಕೂಡ ಗೌರವ ಬರ್ತದೆ. ನಿಮ್ಮ ಆಸೆಗಳು ಎಷ್ಟಿತ್ತು, ಈಗ ಎಷ್ಟಾಗಿದೆ? ಬರೀ ಒಂದು ತೀರ್ಮಾನಕ್ಕೆ ಈ ಮಾಡ್ತಿರುವಂತ ಅಭಿವೃದ್ಧಿಗೆ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಹೆಚ್ಚಾಗಿದೆ. ನಿಮ್ಮ ಎಲ್ಲರೂ ಜೋಬ್ ಕೂಡ ದುಡ್ಡಾಗಿ ಕಾದೇ ಇರ್ಬೋದು, ಆದ್ರೆ ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಮಾಡ್ಬೇಕು, ನಿಮ್ಮ ಆಸ್ತಿ ದಾಖಲೆಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ಕೂಡ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ದೊಡ್ಡಹಳ್ಳಿಯವರು ಅಂತಾದ್ರೆ, ಕನಕಪುರ ತಾಲೂಕು ಅಂತಾದ್ರೆ, ಇಡೀ ದೇಶ ನೀವೆಲ್ಲ ಹೋಗಿ ಹೀಗೆ ಕ್ಷೇತ್ರ ಅಂತಂದ್ರೆ ನಿಮ್ಗೆ ಆದಂತ ಒಂದು ಗೌರವ ಇವತ್ತು ರಾಜ್ಯದ ಜೊತೆ ಕೊಡೋ ರೀತಿಲಿ ಇವತ್ತು ಆ ಶಕ್ತಿ, ಆ ಬಿರುದು ನನ್ನದಲ್ಲ ನಿಮ್ಮದು ಅಂತ ಹೇಳಿಕೊಡ್ತಾರೆ. ಯುವಕರು ಕೇಳ್ಕೊಳ್ಳೋ ವಿಷಯ, ಇನ್ನ ಯಾರೇ ಧರ್ಮವ್ರು ಇರಲಿ, ಬಿಜೆಪಿ ಇರಲಿ, ಯಾವ ಕಲಾನಿಗೂ ಹೋಗ್ಬಾರ್ದು, ಶಾಂತಿಯಿಂದ ಇರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತರಬೇಕು. ನನ್ನ ಮನೆ ಬಾಗಿಲು ತೆರೆದಿದೆ, ಅಧಿಕಾರ ಬಂದಿದೆ. ಅಧಿಕಾರ ಬಂದಿರೋದು 4 ಜನಕ್ಕೆ ಸಹಾಯ ಮಾಡಕ್ಕೆ. ಅವರು ಓಟ್ ಹಾಕೋದು ಬಿಡೋದು ಅವ್ರ ಆತ್ಮಸಾಕ್ಷಿ ಬಿಟ್ಬಿಡಿ ನೀವು. ಆದ್ರೆ ಎಲ್ಲರನ್ನೂ ಕರ್ಕೊಳ್ಳಿ, ಎಲ್ಲರನ್ನೂ ಸೇರ್ಕೊಳ್ಳಿ. ಎಲ್ಲರಿಗೂ ನಮ್ಮ ಕೈಲಾದಂತ ಶಕ್ತಿಯಲ್ಲಿ ಏನ್ ಮಾಡಕ್ ಸಾಧ್ಯನೋ ನಾನು ಸುರೇಶ್ ಕೂತ್ಕೊಂಡು ಈ ದೊಡ್ಡಹಳ್ಳಿಗೆ ಮತ್ತು ಕನಕಪುರ ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನ ಮಾಡ್ತೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ, ನನ್ನ ಮಗನಾಗಿ ಬೆಳೆಸಿದ್ದೀರಿ, ಇಡೀ ರಾಜ್ಯಕ್ಕೆ ಗೌರವ ತರೋ ರೀತಿಯಲ್ಲಿ ಮಾಡಿದಿರಿ. ಇವತ್ತು ನಮ್ಮ ಅನೇಕ ಹಿರಿಯರು ನಮ್ಮ ಜೊತೆಗಿಲ್ಲ, ನನಗೆ ಪೋಷಿಸಿದಂತ ಅನೇಕ ಎಲ್ಲ ವಟಾರಗಳಲ್ಲಿ ಎಲ್ಲ ಜಾತಿಯರು ಕೂಡ ಸುಮಾರು 100 ಜನ ನಾಯಕರು ಕಳೆದ 40 ವರ್ಷದಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಅದನ್ನ ಅವರ ಮಾಡಿದಂತ ತ್ಯಾಗನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯುವಕರಿದ್ದೀರಿ, ಬಹಳ ಜನ ಯುವಕರು ಉತ್ಸಾಹ. ಎಷ್ಟೋ ಜನ ನಾನು MLA ಆದಾಗ ನೀವು ಯಾರು ಹುಟ್ಟೇ ಇರಲಿಲ್ಲ, ಅಷ್ಟು ಯುವಕರಿದ್ದೀರಿ. ನಾನು ರಾಜಕಾರಣದಿಂದಾಗ ಎಷ್ಟೋ ಜನ ನೀವು ನಿಂತಿರಲಿಲ್ಲ, ನಮ್ಮ ಜಿಲ್ಲಾ ಪಂಚಾಯತ್ ಎಷ್ಟೋ ಜನ ನೀವು ಇರಲಿಲ್ಲ. ಆದ್ರೂ ಕೂಡ ನಿಮ್ಗೆಲ್ಲ ರಾಜಕೀಯದ ಪ್ರಜ್ಞೆ ಇದೆ,
ಬುದ್ಧಿವಂತಾಗಿದ್ದೀರಿ, ವಿದ್ಯಾವಂತಾಗಿದ್ದೀರಿ, ಹುಷಾರಾಗಿರಿ. ಹುಷಾರಾಗಪ್ಪ, ಇದ್ದೋಗಳು ಹುಷಾರು, ಯಾರು ಹುಷಾರಾಗಿರಿ. ಗಲಾಟೆ ಏನಾದ್ರು ಮಾಡ್ಕೊಂಡ್ರೆ ಇದೊಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡಿಸ್ಬಿಡ್ತೀನಿ. ನಿಮ್ಗೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇರ್ಬೇಕು, ಎಲ್ಲರೂ ಸೇರಿಸ್ಬೇಕು. ಮುಂದಕ್ಕೆ ನಾನು ಏನಾಗ್ಬೇಕು ಆ ಕೆಲಸವನ್ನ ನಿಮ್ಗೆಲ್ಲ ಕೂಡ ಮಾಡ್ತೀನಿ. ನಿಮ್ ಗೌರವನ ಪ್ರಾಮಾಣಿಕವಾಗಿ ನಿಮ್ಮ ಊರಿನ ಗೌರವ ಉಳಿಸಿರ್ತಾರೆ, ಸ್ವಾಭಿಮಾನ ಉಳಿಸಿರ್ತಾರೆ. ಯಾರು ಬೆಂಗಳೂರು ಬಂದು ಭೇಟಿ ಮಾಡೋಕೆ ಕಷ್ಟ ಆಗ್ತದೆ. ನಾನೇ ನೀವು ಬರೋದು ಬೇಡ, ಎಲ್ಲ ಊರ ಹಾಯಿಸ್ಕೊಂಡು ಊರುಗಿಸ್ಕೊಂಡು ಬರೋದು ಬೇಡ. ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡಿ ನಿಮ್ಗೆ ನಮಸ್ಕಾರ ತಿಳಿಸೋಣ, ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋಣ ಅಂತೇಳಿ ನಾನು ಇಲ್ಲಿಗೆ ನಿಮ್ಮ ಮಾಲಿಗೆ ನಮ್ಮ ಊರಿಗೆ ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನಮಸ್ಕಾರ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಕಾಣ್ತದೆ. ನನ್ನ ಯುವಕರ ಮಿತ್ರರಿಗೆ, ಎಲ್ಲ ನನ್ನ ತಂದೆ ತಾಯಂದಿರಿಗೆ, ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸಾಯಂಕಾಲ ಏನಾಯ್ತು ಸಾಯಂಕಾಲ ಬಂದು ಸುಮ್ಮನೆ ಇರ್ತೀರಾ? ನಮ್ಮಲ್ಲಿ ಮಾತಾಡ್ಬೇಕು, ಯಾರು ಮಾತಾಡಂಗಿಲ್ಲ. ಆಗ್ಬೋದಾ? ಬೆಳಗ್ಗೆಯಿಂದ ಕಡ್ಲೇಪುರ, ತಲಗಟ್ಪುರ, ಆರೋಳ್ಳಿ, ಯಜ್ಞಮ್ಮ ದೇವಸ್ಥಾನ, ಕೋಡಹಳ್ಳಿ, ಉಣಸನಹಳ್ಳಿ, ಗೊಳಗನಹಳ್ಳಿ, ದೊಡ್ಡಹಳ್ಳಿ, ಮುಕುಂದ, ಮುಳ್ಳಹಳ್ಳಿ ಎಲ್ಲ ಮುಗಿಸಿ ಬಂದಿದ್ದೇನೆ. ಜನ ನೀವೆಲ್ಲ ಸೇರಿ ಯಾರು ನನ್ನ ಸಾಕಿದ್ದೀರಿ, ಯಾರು ಬೆಳೆಸಿದ್ದೀರಿ, ಯಾರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಿ, ನೀವೆಲ್ಲ ಇಷ್ಟು ದೊಡ್ಡ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀರಿ. ನಾನು ನೀವೆಲ್ಲ ಬಹಳ ಜನ ಬೆಂಗಳೂರಿಗೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಆದ್ರೆ ನನ್ನ ಭೇಟಿ ಮಾಡಕ್ಕೆ ಕೆಲವು ನಾಯಕರುಗಳಿಗೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನೇ ಈ ಭಾನುವಾರ ಇಟ್ಬಿಟ್ಟು ಸುಮಾರು 20 ಕಡೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಿಮ್ಮನ್ನು ಭೇಟಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಖುದ್ದಾಗಿ, ಕೆಲವು ತಾಯಂದಿರು ಬರೋಕ್ಕಾಗುದಿಲ್ಲ, ಕೆಲವು ಹಿರಿಯರು ಬರೋಕ್ಕಾಗುದಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ನಮ್ಮ ಗಡಿಯಪ್ಪನವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ, ಗುರುದಾಸ್ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ, ಶಿವಲಿಂಗೇಗೌಡರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ. ಅವ್ರದೆಲ್ಲ ಆದ್ಮೇಲೆ ನನ್ನನ್ನ 8 ಬಾರಿ ಸತತವಾಗಿ ವಿಧಾನಸೌಧಕ್ಕೆ ಕಳಿಸಿ ಇವತ್ತು ನೀವೆಲ್ಲ ಸೇರಿ ನನ್ನನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದೊಡ್ಡೂರು ಮಾರೇಗೌಡರು ಇರ್ಬೋದು, ಗುರುಮರೇಗೌಡರು ಇರ್ಬೋದು, ಹರಿಹರ ಬಸವರಾಜ್ ಇರ್ಬೋದು, ನಮ್ಮ ಸಾತೂರು ಬಸವರಾಜ್ ಇರ್ಬೋದು, ಸಾತೂರು ರಾಜಶೇಖರ್ ಇರ್ಬೋದು, ಇವತ್ತು ಅನೇಕ ನಾಯಕರುಗಳು, ನಮ್ಮ ವೆಂಕಟೇಶ್ವರಿ ಜವರಪ್ಪ ಇರ್ಬೋದು, ಗೋಳಿ ಶ್ರೀಧರ್ ಇರ್ಬೋದು, ಇನ್ನು ಅನೇಕರೆಲ್ಲ ನಾಯಕರುಗಳು. ಬಸವರಾಜ್ ಅಂತ ಸಾತೂರು ಬಸವರಾಜ ನಗರಯ್ಯ ಇವತ್ತು ಅವ್ರ ಮಗಳು ಮಾತಾಡ್ತಾರೆ. ಇವತ್ತು ಅವರೆಲ್ಲ ಇದ್ದಿದ್ರೆ ಎಷ್ಟು ಆನಂದ ಪಡ್ತಿದ್ರು. ಯಾಕೆಂದ್ರೆ ಕಮಿಷನ್ ಅಲೆ ಹಾಕಿ ನಮ್ಮ ಸಾತೂರು ಶಿವಣ್ಣವರು, ಈ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಕೊಟ್ಟಂತವ್ರು ಶಿವಣ್ಣವ್ರ ಕುಟುಂಬದವರು, ಅವರೆಲ್ಲ ಇವತ್ತು ಬದುಕಿದ್ರೆ ಎಷ್ಟು ಆನಂದ ಪಡ್ತಿದ್ರು
ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕರು ಕೂಡ ನನ್ನ ಜೊತೆ ಕೆಲವು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ, ಸೊಸೈಟಿ ಡೈರೆಕ್ಟರ್ ಆಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ನೀರು, ಗೊಬ್ಬರ, ಊಟ, ತಿಂಡಿ, ಧೈರ್ಯ, ಶಕ್ತಿ ಎಲ್ಲ ಕೂಡ ಕೊಟ್ಟು ಈ ಮಟ್ಟಕ್ಕೆ ಬಿಡಿಸಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹುಶಃ ನಮ್ಮ ಸಾತೂರು ಹೋಬಳಿ ರಾಮನಗರಕ್ಕೆ ಸೇರ್ತಾ ಇತ್ತು. ಆ ಒಂದು ಕಾಲದಲ್ಲಿ ನಮ್ಮ ಜಯರಾಮು, ಶ್ರೀಕಂಠ ಅವರೆಲ್ಲ ಸೇರಿ ನನ್ನ ಹತ್ರ ಗಲಾಟೆ ಮಾಡುದು. ನಮ್ಮ ಶಂಕರ, ಈ ಶಂಕರ ಅವರು ಇವರೆಲ್ಲ ಸೇರಿ, ಅಷ್ಟ ಹುಡುಗರು ಎಲ್ಲ ಸೇರಿ ನೆನಪಾದ ಗಲಾಟೆ ಮಾಡುದು, ನೀವು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ. ನಮ್ಮ ಆಳಲ್ಲಿ ಶಿವಕುಮಾರ್ ಅಷ್ಟೇ ಎಲ್ಲ ಗಲಾಟೆ ಮಾಡುದು, ಏನಾದ್ರು ಮಾಡಿ ಸಾತೂರು ಉಳಿಸ್ಕೋಬೇಕು ಅಂತ ಹೇಳಿ. ಆ ಒಂದು ಕಾಲದಲ್ಲಿ ನಾನು ಹೋರಾಟವನ್ನು ಮಾಡಿ ಈ ಹೋಬಳಿನ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡು ಆ ಸಂದರ್ಭದಲ್ಲಿ ನೀವೆಲ್ಲ ಅತಿ ಹೆಚ್ಚು ನನಗೆ ಓಟನ್ನು ಕೂಡ ಕೊಟ್ರಿ. ಈಗೂ ಕೂಡ 1,23,000 ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ನಿರ್ಮಾಣವನ್ನು ಮಾಡಿದ್ವಿ. ಇವತ್ತು 136 ಸೀಟ್ ಬಂತು. ನಾನು ಬಂದು ನಿಮಗೆ ಓಟ್ ಕೇಳಕ್ ಆಗ್ಲಿಲ್ಲ. ನಾನು ಓಟ್ ಕೇಳಕ್ ಆಗ್ಲಿಲ್ಲ ನಿಮ್ಗೆ. ನಾನು ಎಲ್ಲ ಇಡೀ ರಾಜ್ಯನ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಇಡೀ ರಾಜ್ಯ ಸುತ್ತಬೇಕಾದಂತ ಅನಿವಾರ್ಯತೆ ಬಂತು. ಆದ್ರೂ ಕೂಡ ನೀವೆಲ್ಲ ನನ್ನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನೀವು ಸಹಕಾರ ಮಾಡಿದ್ರಿ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ನಿಮ್ಮ ಕಣ್ಣುಗಳ ಸಾಕ್ಷಿ. ಈ ರಸ್ತೆಯ ಅಗಲೀಕರಣ ಇರ್ಬೋದು, ನೀವು ಸಾತೂರಿಗೆ ಸಕಲ ರೋಡ್ ಇತ್ತು, ಬೆಂಗಳೂರಿಂದ ಕನಕಪುರದವರೆಗೂ ಯಾವ ರೀತಿ ರೋಡ್ ಇತ್ತು, ವಿದ್ಯುತ್ ಶಕ್ತಿ ಪರಿಸ್ಥಿತಿ ಏನಿತ್ತು, ನಿಮ್ಮ ಕೆರೆಗಳಿಗೆ ಕುಡಿಯುವ ನೀರಿಗೋಸ್ಕರ ಯಾವ ರೀತಿ ಬಂತು, ನಿಮ್ಮ ಕೆರೆಗಳನ್ನ ತುಂಬಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದೆ, ಕಪಾಲ ದೇವಸ್ಥಾನ ಹೆಂಗಿತ್ತು, ಈಗ ಹೇಗಿದೆ, ನಿಮ್ಮ ಹೆಸರು ಇಡೀ ದೇಶದಲ್ಲೇ ಇವತ್ತು ನೀವು ರಾಮನಗರ ಜಿಲ್ಲೆ ಅಲ್ಲ, ನಾವು 3 ಓದ್ಭೂತವಾಗಿ ನಾವು ಸಾತೂರು ಜನ ಬೆಂಗಳೂರು ಜಿಲ್ಲೆ ಇರುವಂತಹ ಹೆಸರನ್ನ ಮತ್ತೆ ನಿಮಗೆ ಕೊಟ್ಟಂತ ಶಕ್ತಿ ಇವತ್ತು ನಿಮಗೆ ನಾನು ಸಮರ್ಪಣೆಯನ್ನು ಮಾಡಿದ್ದೇನೆ. ನಾನು ಒಂದು ಕಾಲದಲ್ಲಿ ಒಂದು ಕಚೇರಿ ಕಟ್ಕೋಬೇಕು ಅಂತ ಹೇಳಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ನನಗೆ ನಾನು ಮೀಟಿಂಗ್ ಮಾಡಕ್ಕೆ ಜಾಗ ಕೊಡ್ತಿರ್ಲಿಲ್ಲ. ಯಾರು ಶಂಕರ ಬಿಟ್ರೆ ಯಾರು ಜಾಗ ಕೊಡ್ತಿರ್ಲಿಲ್ಲ. ಆಗ ನಾನು ಸಹ ಇಲ್ಲೆಲ್ಲೋ ಎದುರುಗಡೆ ಒಂದು ಜಮೀನ್ ತಗೊಂಡೆ. ಎಷ್ಟು ಕೊಟ್ಟೆ ಗೊತ್ತಾ? 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡೆ ಎಕರೆನ. ಇವತ್ತು ಎಷ್ಟಾಗಿದೆ ಆ ಭೂಮಿ ಬೆಲೆ, ಆ ರೋಡ್ ಮೇಲೆ ಯಾರು 50 ಲಕ್ಷ 1 ಕೋಟಿ ಕಡಿಮೆ ಯಾರು ಜಮೀನನ್ನ ಯಾರು ಕೂಡ ಇವತ್ತು ಕೊಡ್ತಾ ಇಲ್ಲ. ಅಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿದೆ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂತ ಕೆಲಸವನ್ನ ಮಾಡಿ ನಿಮ್ಮ ಋಣವನ್ನ ಪ್ರಾಮಾಣಿಕವಾಗಿ ತೀರಿಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ಕೊಂಡು ಅಭಿವೃದ್ಧಿ ಒಂದು ವಿಚಾರ. ನನಗೆ ಆಶ್ರಯ, ಆರೋಗ್ಯ, ಶಿಕ್ಷಣ ಮುಖ್ಯ. ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ಎಲ್ಲರೂ ಕೂಡ ಸೂರು ಇರಬೇಕು. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ರೂಪಿಸ್ತಾ ಇದ್ದೇನೆ. ಇವತ್ತು ಕನಕಪುರ ಟೌನ್ ಹಿಂಗಿತ್ತು, ಕೆಲವೆಲ್ಲ ಹಿರಿಯರಿಗೆಲ್ಲ ಗೊತ್ತಿದೆ. ಎಷ್ಟೋ ಜನ ನಾನು ಎಲೆಕ್ಷನ್ ಇದ್ದಾಗ ಕೆಲವೆಲ್ಲ ಹುಡುಗರು ಮುಖ್ಯ ಇರಲಿಲ್ಲ ಅಂತ ಒಂದು ದೊಡ್ಡ ಬದಲಾವಣೆಯನ್ನ ನಮ್ಮ ಕನಕಪುರ ತಾಲೂಕಿನಲ್ಲಿ ಈ ರಸ್ತೆಗಳನ್ನ ಅಗಲೀಕರಣ ಮಾಡಿ ಇವತ್ತು ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸಿ ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಈಗ ಕನಕಪುರ ಕೋರ್ಟ್ ಇವತ್ತು ನಾವೆಲ್ಲ ಗಮನಿಸಿದ್ದೀರಿ. ಬೆಂಗಳೂರು ಕೋರ್ಟ್ ಯಾವ ರೀತಿ ಇದೆಯೋ ಅದಕ್ಕಿಂತ ದೊಡ್ಡದಾಗಿ ಕನಕಪುರ ಟೌನ್ ನಲ್ಲಿ ಈ ಕೋರ್ಟ್ ಅನ್ನ ತಾಲೂಕು ಹೆಡ್ ಕ್ವಾರ್ಟರ್ಸ್ ಮಾಡಿದ್ದೇವೆ. ಇವತ್ತು ನಾವೆಲ್ಲ ಆಸ್ಪತ್ರೆಗೆ ನಾವೆಲ್ಲ ಪಡ್ತಾ ಇದ್ದೀವಿ. ಏನೋ ಕಷ್ಟಪಟ್ಟು ಒಂದು ಆಸ್ಪತ್ರೆ ಮಾಡಿದ್ರು ನಾವಿದ್ದು. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡ್ದು, ಆದ್ರೆ ಸಮಾಧಾನ ಇಲ್ಲ, ಜನ ಇಲ್ಲ. ಇವತ್ತು ನೋಡ್ತಾ ಇದ್ದಾರೆ, ಆಸ್ಪತ್ರೆ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ತಾಲೂಕು ಮಟ್ಟದಲ್ಲಿ ಈ ಕನಕಪುರದಲ್ಲಿ 600 ರಿಂದ 800 ಬೆಡ್ ಹಾಸ್ಪಿಟಲ್ ಅನ್ನ ಇನ್ನೊಂದು ತಿಂಗಳೊಳಗಡೆ ಭೂಮಿ ಪೂಜೆ ಮಾಡಿ ಇನ್ನೊಂದು 2 ವರ್ಷದೊಳಗೆ ನಾವು ಇನ್ನೇ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ಪ್ರೈವೇಟ್ ಅವ್ರ ಕೈಲಿ ಜನಸಾಗರ ಹಾಸ್ಪಿಟಲ್ ಕರ್ಕೊಂಡು ಬಂದೆ. ಎಷ್ಟೋ ಅನುಕೂಲ ಆಗ್ತದೆ. ಆದ್ರೆ ಇನ್ನ ಇವತ್ತು ಮೆಡಿಕಲ್ ಕಾಲೇಜು, ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬರ್ತದೆ, 800 ಬೆಡ್ ಹಾಸ್ಪಿಟಲ್ ಇರ್ತದೆ, ಎಲ್ಲ ಉಚಿತವಾಗಿ ನಿಮ್ಗೆ ಇರ್ತದೆ. ಇವತ್ತು ನಾನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಇವತ್ತೆಲ್ಲ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಬಹಳ ಹುಷಾರಾಗಿರ್ಬೇಕು. ಈಗ SIR ಅಂತ ಬರ್ತಾ ಇದೆ.
ಮತದಾರರ ಪರೀಕ್ಷೆಗಳೇ. ಸೊ ನೀವೆಲ್ಲರೂ ಕೂಡ ಮತ್ತೆ ನಿಮ್ಮ ಓಟನ್ನು ನೀವು ಉಳಿಸ್ಕೊಳ್ಬೇಕು. ಈಗ ನಾನು ಅಧಿಕಾರಕ್ಕೆ ಬಂದಕ್ಕೆ ಈಗ ನಿಮ್ಗೆಲ್ಲ ಅನ್ನಭಾಗ್ಯ ಬಂತು, ಎಲ್ಲರೂ ಗೃಹ ಜ್ಯೋತಿ ಬಂತು, ಎಲ್ಲ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಬಂತು, ತಾಯಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವಂತದ್ದು. ಇವತ್ತು ಒಂದೊಂದು ಕುಟುಂಬಕ್ಕೆ 5,000 ರೂಪಾಯಿ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡೋ ರೀತಿಯಲ್ಲಿ ಈ ಬಾರಿ ಅಧಿಕಾರ ಬಂದಕ್ಕೆ ನಾವು ಸಹಾಯವನ್ನು ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಇದಕ್ಕೆ ಈಗೂ ಕೂಡ ಮುಂದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಅಧಿಕಾರ ತೆಗೆದುಕೊಂಡಂತ ಪದ್ಧತಿಯಿಂದ ಮತ್ತು ನಿಮ್ಮೆಲ್ಲ ದಾಖಲೆಗಳನ್ನ, ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಟ್ಟು ಜಮೀನನ್ನ ಪೂರೈ ಮಾಡಿಕೊಟ್ಟು ನಿಮ್ಮೆಲ್ಲರೂ ಕೂಡ ಅನುಕೂಲ ಮಾಡುವಂತ ಕೆಲಸವನ್ನ ಈಗಾಗಲೇ ತೀರ್ಮಾನವನ್ನ ನಾನು ಮಾಡಿದ್ದೇನೆ. ಸೊ ಅದರಿಂದ ಇವತ್ತು ತಾವೆಲ್ಲ ನನಗೆ ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದೀರಿ. ಹುಷಾರು, SIR ನಮ್ಮ ಓಟ್ ಇದೆ ಅಂತ ಇಲ್ಲ. ಈಗ ಯಾರೇ ಆಗಲಿ, ನನ್ನ ಆದಿಯಾಗಿ, ನಿಮ್ಮ ಆದಿಯಾಗಿ, ಯಾವುದೇ MLA ಆದಿಯಾಗಿ ಎಲ್ಲರೂ ಕೂಡ ಓಟ್ ಅನ್ನ ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ಮತದಾರರಲ್ಲಿ ಮತ್ತೆ ಉಳಿಸ್ಕೊಳ್ಬೇಕು. ಈ ನಿಮ್ಮ ಊರಿಗೆ SIRಗೋಸ್ಕರ ನಮ್ಮ ಅಂಗನವಾಡಿಯವರು, ಶಿಕ್ಷಕರು ನಿಮ್ಮ ಮನೆ ಬಾಗಿಲು ಬಂದು ಅರ್ಜಿ ಕೊಡ್ತಾರೆ. ಆಗ ಅವ್ರು ಎಲ್ಲೇ ಕೆಲಸದಲ್ಲಿ ಅವ್ರಿಗೆ ಸಹಿ ಮಾತ್ರ ವಾಪಸ್ ಅವ್ರಿಗೆ ಕೊಡಬೇಕು. ನಮ್ಮ PLAಗಳು ಊರ್ ಕೆಳಗೆ ಏನಿರ್ತದೆ ನಾವು ಮಾಡಿರ್ತೀವಿ, ಅವ್ರಿಗೆ ನೀವು ಫಾರಂ ಕೊಡ್ಬೇಕು, ಇಲ್ಲ ಅವ್ರಿಗೆ ನೇರವಾಗಿ ಕೊಡ್ಬೇಕು, ಎತ್ಕೊಂಡು ಅವ್ರು ಕೊಡ್ತಾರೆ. ಆಗ ನಿಮ್ಮ ಓಟು ನಿಮ್ಮ ಹೆಸರಲ್ಲಿ ಇರಬೇಕು. ಆಗ ಮಾತ್ರ ಗೃಹಲಕ್ಷ್ಮಿ ಸಿಗ್ತದೆ. ಆಗ ಮಾತ್ರ ನಿಮ್ಗೆ ಕಾರ್ಡ್ ಓಡಾಡಲಿಕ್ಕೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಆಗ ಮಾತ್ರ ಗೃಹ ಜ್ಯೋತಿ ಉಚಿತವಾಗಿ ಸಿಗ್ತದೆ. ಆಗ ಮಾತ್ರ ಅನ್ನಭಾಗ್ಯ ಬರ್ತದೆ. ಇಲ್ಲಾಂದ್ರೆ ನಿಮ್ಗೆ ಯಾವುದೂ ಸಿಗುದಿಲ್ಲ. ಹುಷಾರಾಗಿರಿ. ದಯವಿಟ್ಟು ಈಗ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಓಟು ತೆಗೆದಾಕ್ಬಿಟ್ರು, ತಮಿಳುನಾಡಲ್ಲಿ 60 ಲಕ್ಷ ಓಟ್ ತೆಗೆದಾಕ್ಬಿಟ್ರು. ಆದ್ರೆ ಕೇರಳದಲ್ಲಿ ಬರೀ 1-2-3 ಲಕ್ಷ ಓಟ್ ಮಾತ್ರ ತೆಗೆದು. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ವಿಶೇಷವಾಗಿ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಬಹಳ ತೊಂದರೆ ಇದೆ. ಬಹಳ ಹುಷಾರಾಗಿರ್ಬೇಕು. ನಾನು ನನ್ನೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವ್ನು ಯಾವುದೇ ಪಾರ್ಟಿನಾಗ್ಲಿ ಅವನ ಮತದಾರರ ಹಕ್ಕನ್ನ ಇರಬೇಕು. ಅವ್ನು ಇಲ್ಲೇ ಮನೆ ಇಟ್ಕೊಂಡು ಇಲ್ಲೇ ಕೆಲಸಕ್ಕೆ ಹೋಗಿರ್ಲಿ, ಆದ್ರೆ ಅವ್ನ ಊರಲ್ಲೇ ಓಟನ್ನ ಇಟ್ಕೊಳ್ಬೇಕು. ಅದನ್ನ ನೀವು ಹುಷಾರಾಗಿ ನೀವೆಲ್ಲ ಸೇರಿ ಇನ್ನೊಂದು 15 ದಿನದಲ್ಲಿ ಪ್ರಾರಂಭ ಆಗ್ತದೆ. ಇದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಏನು ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ಆ ಅರ್ಜಿಗೆ ನೀವು ಸಿಗ್ನೇಚರ್ ಹಾಕಿ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನು ಮಾಡಿ, ಇನ್ನೇನಾದ್ರು ದಾಖಲಾಗಬೇಕು ಅಂತಂದ್ರೆ ನಿಮ್ಮ ವಾಸದ ಪತ್ರ, ಮತ್ತೊಂದು ಕೆಲವು ಗುರುತು ಚೀಟಿ ಇದೆ, ಅದ್ರ ಒಳಗಡೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಾಗ ಮಾತ್ರ ನಿಮ್ಮ ಓಟ್ ಉಳ್ಕೊಳ್ತದೆ. ಇಲ್ಲ ಅಂದ್ರೆ ಓಟ್ ಉಳ್ಕೊಳ್ಳೋದಿಲ್ಲ. ಓಟ್ ಇಲ್ಲ ಅಂದ್ರೆ ನಿಮ್ಗೆ ಯಾವ ಸೌಲಭ್ಯ ಸಿಗುದಿಲ್ಲ. ದಯವಿಟ್ಟು ಇದಕ್ಕೆ ಆಮೇಲೆ ಬಂದು ನನ್ ಕಿತ್ತಾಕ್ಬಿಟ್ಟವ್ರೆ, ನನ್ ಓಟ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಮಗ ಬೆಂಗಳೂರಿಂದ ಗೊತ್ತಾಗ್ಲಿಲ್ಲ ಅನ್ನೋದು ಯಾರು ಕೂಡ ವ್ಯಾಪಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾವು ಹುಷಾರಾಗಿರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮ್ಗೆ ಎಷ್ಟು ಯಾವ ರೀತಿ ನಿಮ್ ಋಣ ತೀರಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತದೆ. ಆದ್ರೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಾನು ಕಷ್ಟದಲ್ಲಿದ್ದಾಗ, ನಾನು ಜೈಲಲ್ಲಿದ್ದಾಗ ನೀವು ಮಾಡಿದಂತ ಹೋರಾಟ, ನೀವು ಮಾಡಿದಂತ ಪ್ರಾರ್ಥನೆ, ನೀವು ಕೊಟ್ಟಂತ ಹರಿಗಳು, ನಿಮ್ಮ ಆಶೀರ್ವಾದ, ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಒಬ್ಬ ಕನ್ನಡಪರ ಕ್ಷೇತ್ರದ ಒಬ್ಬ ಶಾಸಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಇದೆ. ಆಯ್ತು, ಅದಕ್ಕೆ ಇದು ಇಲ್ಲಿಗೆ ಮುಗಿಯಂಗಿಲ್ಲ. ಇದು ಬರೀ 2 ವರ್ಷದ ಮುಖ್ಯಮಂತ್ರಿ ಆದ ಸಾಕು. ಮತ್ತೆ 2028ರಲ್ಲಿ ಗೆಲ್ಲಬೇಕು. ನೀವೆಲ್ಲರೂ ಕೂಡ ನನ್ನ ಮನೆ ತೆರೆದಿದೆ. ಪಾರ್ಟಿ ಪಕ್ಷ ನೋಡಕ್ ಹೋಗ್ಬೇಡಿ, ಯಾವ ಬಿಜೆಪಿನೂ ನೋಡಕ್ ಹೋಗ್ಬೇಡಿ, ದಳನೂ ನೋಡಕ್ ಹೋಗ್ಬೇಡಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನನ್ನ ಮನೆ ಬಾಗಿಲು ಎಲ್ಲರಿಗೂ ತೆಗೆದಿದೆ. ನಾನು ಮುಖ್ಯಮಂತ್ರಿ ರಾಜ್ಯಕ್ಕೆ, ನಾನು ಮುಖ್ಯಮಂತ್ರಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಾನು ಪೊಲೀಸ್ ಸ್ಟೇಷನ್ ಹೇಳಿದ್ದೀನಿ, ಯಾರು ರಾಜಕೀಯವಾಗಿ ಕೇಸು ಪಾಸು ಬಂದ್ರೆ ಯಾರು ಎಂಟರ್ಟೈನ್ ಮಾಡ್ಬೇಡಿ ಅಂತ ಹೇಳಿದ್ದೀನಿ. ಎಲ್ಲ ರಾಜಿ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಶಾಂತಿ ಇಲ್ಲ ಇರಬೇಕು. ಇಲ್ಲಾಂದ್ರೆ ಪ್ರತಿಯೊಂದು ಕೂಡ ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳಿ ನನಗೆ ಕೆಟ್ಟ ಹೆಸರು ಬರ್ತದೆ. ಯಾರು ಒಬ್ರು ಮಾಡಿದ್ರು ಕೆಟ್ಟ ಹೆಸರು ಬರ್ತದೆ. ಇದು ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಇವತ್ತು ನಾನು ಕಳೆದವ್ರಿಗೆ, ಬಿಜೆಪಿ ಅವರಿಗೆ ಕೇಳ್ತಾ ಇದ್ದೀನಿ, ನನ್ನ ಮನೆ ಬಾಗಿಲು ತೆರೆದಿದೆ. ನನ್ನ ಹೃದಯಕ್ಕೆ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳಕ್ಕೆ ನಾನು ಸಿದ್ಧ ಆಗಿದ್ದೇನೆ. ನೀವು ದಯವಿಟ್ಟು ನೀವು ಯೋಚನೆ ಮಾಡಕೋಬೇಡಿ. ಈಗ ಕಳೆದವರಲ್ಲಿ ಬಿಜೆಪಿ ಅವರಲ್ಲಿ ಇನ್ನೊಬ್ಬ DK ಶಿವಕುಮಾರ್ ತಯಾರು ಮಾಡಕ್ ಆಯ್ತಲ್ಲ.
ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡಿ. ನಿಮ್ಮ ಅಸೂಯೆ, ದ್ವೇಷ, ಮನೋಭಾವ ನೀವು ಬಿಡ್ಬೇಕು, ಅವರು ಬಿಡ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಇರುತ್ತೆ. ಲೋಕಲ್ ಪಂಚಾಯತಿಗಳ ಜಗಳ ಆಗ್ಬೋದು, ಸೊಸೈಟಿಗಳ ಜಗಳ ಆಗ್ಬೋದು, ಬೇರೆ ರೀತಿ ಜಗಳ ಆಗ್ಬೋದು, ಅಂಚಂಕೆ ಜಗಳ ಆಗ್ಬೋದು. ದಯವಿಟ್ಟು ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ದುಡಿಯೋಣ. ಆದ್ರಿಂದ ಎಲ್ಲರಿಗೂ ಕೂಡ ನೀವು ಕಾರ್ಯಕರ್ತರು ಅವ್ರ ಮನೆ ಬಾಗಿಲು ಹೋಗಿ ನಾನು ಕರಿತಾ ಇದ್ದೀನಿ ಅಂತ ಹೇಳಿ ಸ್ವಾಗತ ಮಾಡಿ ನಾನು ಭೇಟಿ ಮಾಡ್ತೀನಿ. ಅವ್ರಿಗೆ ಏನ್ ಬೇಕೋ ಬೆಂಬಲವಾಗಿ ಜೊತೆಗೆ ಇಟ್ಕೊಂಡು ಎಲ್ಲ ಶಾಂತಿಯಾಗಿ ಇದೊಂದು ಮಾದರಿ ಕ್ಷೇತ್ರ ಮಾಡಬೇಕು. ನಿಮ್ಗೆ ಏನೇನ್ ಆಗ್ಬೇಕು ಅಂತ ಹೇಳಿ ಈಗ ಒಂದು ಪಟ್ಟಿ ಮಾಡ್ಕೊಳ್ಳಿ, ಪಂಚಾಯತಿಯಲ್ಲಿ ಕೂತ್ಕೊಂಡು ಪಟ್ಟಿ ಮಾಡ್ಕೊಳ್ಳಿ. ಕನಕಪುರದಲ್ಲಿ ನಾನೊಂದು ಅಧಿಕಾರಿನ ಇಟ್ಟಿರ್ತೀನಿ, KS ಅಧಿಕಾರಿನ ಇಟ್ಟಿರ್ತೀನಿ. ಅಲ್ಲೊಂದು ಅರ್ಜಿ ಕೊಡಿ. ನಾನು ಬೆಂಗಳೂರಲ್ಲಿ ಭೇಟಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲೊಂದು ಅರ್ಜಿ ಕೊಡಿ. ನಾನು ಸಾಯಂಕಾಲ ಬಂದು ಕೊಡ್ತಾರೆ. ನಾನು ಸುರೇಶ್ ಕೂತ್ಕೊಂಡು ನಾನು ನೋಡ್ತೀವಿ, ಲೀಡ್ಗಳು ನೋಡ್ತೀವಿ, ಏನಾಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಇದನ್ನ ಉಪಯೋಗಿಸ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈ ಅಧಿಕಾರ ನಾನಲ್ಲ, ಈ ಅಧಿಕಾರ ನಿಮ್ಮದು. ನಾನು ಎಷ್ಟೇ ದೊಡ್ಡವನಾದ್ರೂ ಕೂಡ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ, ಏನಿದ್ರು ನಮ್ಮ ಬಾಳೆ ಕೆಳಗಡೆ ಯಾರು ಓಟ್ಲು ಬಿಡ್ಬೋದು ನಮ್ಮ ಹುಡುಗ ಆ ಬಾಳೆ ಕೆಳಗಡೆ ಕನಕಪುರಕ್ಕೆ ಬಂದಿದ್ದೇವೆ. ನಾನು ಯಾವುದು ಇಲ್ಲ. ನೀವು ಹೇಳಿದ್ರು ನಾನು ನಿಮ್ಮ ಮನೆಯ ಸೇವಕ. ಇವತ್ತು ಆ ನಾಯಕರುಗಳು ಹಿಂದೆ ಇದ್ದಂತ ಎಲ್ಲ ನಾಯಕರು ಹೇಳ್ತಲ್ಲ, ನಾನು ಹರಿಹರ ಬಸವರಾಜ್ ಇರ್ಬೋದು, ನಮ್ಮ ತುರ್ಮಲಿಗೌಡರು ಇರ್ಬೋದು, ತೂತೂರು ಮಗಳೆಲ್ಲ ಎಷ್ಟು ನನಗೆ ಬೆಂಬಲವಾಗಿ ನಿಂತ್ಕೊಂಡು, ನಮ್ಮ ಸಾತೂರು ಚಿಕ್ಕಣ್ಣವ್ರ ಮಗ ಬಸವರಾಜ್ ಇರ್ಬೋದು, ಜವರೇಗೌಡರು ಎಲ್ಲ ಎಷ್ಟು ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟರು ಅನ್ನೋದನ್ನ ನಾನು ಮನಸ್ಸಿಗೆ ಸಾಧ್ಯ ಇಲ್ಲ. ಇವತ್ತು ತಮ್ಮಿ ಶೆಟ್ಟರು, ಶಿವಣ್ಣವರೆಲ್ಲ ಇವತ್ತು ಇಲ್ಲೇ ಇರ್ಬೋದು. ಆದ್ರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಇವತ್ತೆಲ್ಲ ಅವರು ನಡುವಂತ ದಾರಿಲಿ ನಾನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಈ ರಾಜ್ಯಕ್ಕೆ ಈ ಸೇವೆ ಅನುಕೂಲ ಆಗಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಕ್ಕೆ ತಮ್ಮೆಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ ಮತ್ತೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.